ಸೇನೆ ಪಾಕಿಸ್ತಾನದ ವಾಯು ನೆಲೆಗಳನ್ನ ಧ್ವಂಸ ಮಾಡಿತ್ತು. ಅದಕ್ಕಿಂತ ಮುಂಚೆ ಪಾಕಿಸ್ತಾನದ ಸೇನೆ ಭಾರತದ ಪಠಾಣ್ಕೋಟ್ ಸೇರಿದಂತೆ ಕೆಲವು ಭಾಗಗಳಲ್ಲಿ, ರಾಜಸ್ಥಾನದ ಜೈಸಲ್ಮೇರ್ ಸೇರಿದಂತೆ ಜಮ್ಮುವಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ, ಅದರಲ್ಲೂ ಶ್ರೀನಗರದ ಕೆಲವು ಆರ್ಮಿ ಹೆಡ್ ಕ್ವಾರ್ಟರ್ಸ್ ಗಳ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಿತು. ಭಾರತ ರಾತ್ರಿ ವಾಯುನೆಲೆಗಳನ್ನ ಧ್ವಂಸ ಮಾಡಿ ಸುಮಾರು 6 ಕಡೆಗಳಲ್ಲಿ 3 ವಾಯುನೆಲೆಗಳನ್ನ ಧ್ವಂಸ ಮಾಡಿ ಅತಿ ಹೆಚ್ಚು ಹಾನಿ ಮಾಡಿದೆ ಅನ್ನುವ ಮಾಹಿತಿ ಏನ್ ತಿಳಿದು ಬಂದಿತ್ತು. ಪಾಕಿಸ್ತಾನದ ಮೀಡಿಯಾಗಳಲ್ಲೆಲ್ಲವೂ ಕೂಡ ಏನು ಬಾರಿ ಸುದ್ದಿ ಆಯ್ತು, ಹಿಂಗಾಯ್ತು ಅಂತ ಹೇಳಿ. ಅದಾದ ನಂತರ ಈಗ ಭಾರತೀಯ ಸೇನೆ ಸಂಪೂರ್ಣ ಅಲರ್ಟ್ ಆಗಿ ಈಗ ಗಡಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಶೆಲ್ ಹಾಗೆ ಮಾರ್ಟರ್ ದಾಳಿಗಳು ನಿರಂತರವಾಗಿ ನಡೀತಾ ಇದೆ. ಮತ್ತೊಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ, ನಾವು ನಿಂತಿರುವಂತ ಈ ಸ್ಥಳದಿಂದ ಕೇವಲ 1 ಕಿಲೋಮೀಟರ್ ದೂರ ಅಂತ ಅನ್ಸುತ್ತೆ ನಾಗೇಂದ್ರ ಶ್ರೀಪಾದ್ ಪಾಟೀಲ್, ಅಲ್ಲಿ 2 ಸ್ಫೋಟದ ಶಬ್ದ ಕೇಳಿಸಿದೆ. ಏನ್ ಹಾನಿಯಾಗಿದೆ, ಎಷ್ಟು ಹಾನಿಯಾಗಿದೆ, ಅಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ಒಂದು ಕ್ಷಣ ನಾವು ಕೂಡ ಬೆಚ್ಚ ಬಿದ್ವಿ. ಯಾಕಂತ ಹೇಳಿದ್ರೆ, ನಾವು ಇದ್ದಂತ ಈ ಜಾಗದ ಕೂಗಳತೆ ದೂರದಲ್ಲಿ ಆಗಿರುವಂತಹ ಬೃಹದಾಕಾರದ ಸ್ಫೋಟದ ಶಬ್ದ, ಅದು ಹಕ್ಕಿಗಳೆಲ್ಲವೂ ಕೂಡ ಚಿಟಪಟನೆ ಹಾರಿ ಹೋಗ್ತವೆ. ಜನ ಎಲ್ಲ ಆತಂಕದಿಂದ ಹೊರಗಡೆ ಬಂದು ನೋಡ್ತಾರೆ, ಏನಾಯ್ತು ಅಂತ ಹೇಳಿ. ಆದ್ರೆ ಈ ಸ್ಥಳದಲ್ಲ, ಈ ಸ್ಥಳದಿಂದ ಸುಮಾರು ಕೂಗಳತೆ ದೂರದಲ್ಲಿ ಆಗಿರುವಂತ ಬೃಹದಾಕಾರದ ಸ್ಫೋಟ, ಅದು ಬಹುಶಃ ಗಂಭೀರವಾಗಿ ಅಟ್ಯಾಕ್ ಆಗಿರುತ್ತೆ. ಭಾರತ ಅಟ್ಯಾಕ್ ಮಾಡಿರಬಹುದು ಅಥವಾ ಭಾರತದ ಮೇಲೆ ಬಂದಂತ ಕ್ಷಿಪಣಿ ಅಲ್ಲಿ ದಾಳಿ ಆಗಿರಬಹುದು. ಆದ್ರೆ ಭಾರತ ಅದನ್ನ ಡಿಸ್ಟ್ರಾಯ್ ಮಾಡಿರುತ್ತೆ. ಯಾಕಂತ ಹೇಳಿದ್ರೆ ಭಾರತದ ರಾಡಾರ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಮತ್ತೆ ಭಾರತ ಎಂಥದ್ದೇ ಒಂದು ಸೊಳ್ಳೆ ಹುಲ್ಕಡ್ಡಿ ಕೂಡ ಒಳನುಗ್ಗಿದ್ರು ಕೂಡ ಅದನ್ನ ನಿನ್ನೆ ರಾತ್ರಿಯಿಂದನೂ ಕೂಡ ಡೆಮಾಲಿಷ್ ಮಾಡ್ತಾ ಇದೆ. ಬೆಳಗಿನ ಜಾವ ಪಾಕಿಸ್ತಾನ ಕೃತ್ಯ ಮಾಡೋದಕ್ಕೆ ಹೊರಟಂತ ಸಮಯದಲ್ಲೂ ಕೂಡ ಅದನ್ನ ಅವರ ಪ್ರಯತ್ನವನ್ನ ವಿಫಲ ಮಾಡಿ ಭಾರತ ಸೇನೆ ಎಲ್ಲವನ್ನು ಕೂಡ ನಾಗರಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಇಲ್ಲಿ ಎಲ್ಲಾ ರೀತಿಯ ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಪಾಕಿಸ್ತಾನ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಶೆಲ್ ಮತ್ತೆ ಮೋರ್ಟಾರ್ ದಾಳಿ ಮಾಡ್ತಾ ಇದೆ. ಈ ಸುಧಾರಿತವಾದ ಡ್ರೋನ್ಗಳ ಮೂಲಕ ಸ್ಫೋಟಕವನ್ನ ತುಂಬಿಸಿಕೊಂಡು ಬಂದು ಇಲ್ಲಿ ರೀಚ್ ಮಾಡಿ ಡೆಲಿವರಿ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಮತ್ತೊಂದು ಗಂಭೀರ ವಿಚಾರ ಅಂತ ಹೇಳಿದ್ರೆ, ಶ್ರೀಪಾದ್ ಪಾಟೀಲ್ ನೋಡಿ, ಖಂಡಾಂತರ ಕ್ಷಿಪಣಿಯನ್ನ ಭಾರತದ ಮೇಲೆ ಪಾಕಿಸ್ತಾನದ ಸೇನೆ ಪ್ರಯೋಗ ಮಾಡಿ ಅದನ್ನ ಈಗ ಭಾರತದ ಸೇನೆ ಹೊಡೆದು ಹಾಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಫತೇಹ್ 1 ಖಂಡಾಂತರ ಕ್ಷಿಪಣಿಯು ಕೂಡ ಭಾರತದ ಪ್ರತಿದಾಳಿಯಲ್ಲಿ ಧ್ವಂಸ ಆಗಿ ಹೋಗಿದೆ. ಪಾಕ್ ಖಂಡಾಂತರ ಕ್ಷಿಪಣಿಯನ್ನ ಭಾರತ ಹೊಡೆದು ಹಾಕಿದೆ. ಖಂಡಾಂತರ ಕ್ಷಿಪಣಿ ಧ್ವಂಸ ಆಗ್ತಾ ಇದ್ದಂತೆ ಭಾರತ ಫುಲ್ ಆಕ್ಟಿವ್ ಆಗಿ ಪಾಕಿಸ್ತಾನದ ಮೇಲೆ ಈಗ ಪ್ರತಿದಾಳಿಯನ್ನು ಮಾಡೋದಕ್ಕೆ ಹೊರಟಿದೆ. ನೀವೇ ಹೇಳ್ದಂಗೆ 10 ಗಂಟೆಗೆ ಭಾರತೀಯ ಸೇನೆಯಿಂದ ಈಗ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಬಹುಶಃ ಒಂದು ಯುದ್ಧದ ಘೋಷಣೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಪದೇ ಇವರು ಕುಕೃತ್ಯ, ನರಿ ಬುದ್ಧಿ, ನಾಯಿ ಬುದ್ಧಿಯನ್ನ ಪಾಕಿಸ್ತಾನದ ಸೇನೆ ತೋರಿಸ್ತಾನೆ ಇದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾನೆ ಇದೆ. ಹೀಗಾಗಿ ಭಾರತೀಯ ಸೇನೆ ಯುದ್ಧವನ್ನ ಘೋಷಣೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಧ್ವಂಸ ಮಾಡುವಂತ ನಿಲುವನ್ನ ಬಹುಶಃ 10 ಗಂಟೆಯ ಸುದ್ದಿಗೋಷ್ಠಿಯಲ್ಲಿ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. 3 ನಮ್ಮ ಸೇನೆಯ ಪಡೆಯೂ ಕೂಡ ನೌಕಾ, ವಾಯು ಹಾಗೆ ಭೂದಳವು ಕೂಡ ಆಕ್ಟಿವ್ ಆಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಇಲ್ಲಿ ಸೇನಾ ಸೈರನ್ಗಳು ಕೇಳಿಸ್ತಾ ಇದಾವೆ, ವಾಯುದಾಳಿಯ ಸೈರನ್ಗಳು ಕೇಳಿಸ್ತಾ ಇದಾವೆ. ಒಂದ್ ರೀತಿಯಲ್ಲಿ ಜನ ಹೊರಗಡೆ ಬರ್ತಾ ಇಲ್ಲ, ಆತಂಕದಿಂದ ಕೂಡಿದ್ದಾರೆ ಜನ. ಸೇನೆ ಪಾಕಿಸ್ತಾನದ ವಾಯು ನೆಲೆಗಳನ್ನ ಧ್ವಂಸ ಮಾಡಿತ್ತು. ಅದಕ್ಕಿಂತ ಮುಂಚೆ ಪಾಕಿಸ್ತಾನದ ಸೇನೆ ಭಾರತದ ಪಠಾಣ್ಕೋಟ್ ಸೇರಿದಂತೆ ಕೆಲವು ಭಾಗಗಳಲ್ಲಿ, ರಾಜಸ್ಥಾನದ ಜೈಸಲ್ಮೇರ್ ಸೇರಿದಂತೆ ಜಮ್ಮುವಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ, ಅದರಲ್ಲೂ ಶ್ರೀನಗರದ ಕೆಲವು ಆರ್ಮಿ ಹೆಡ್ ಕ್ವಾರ್ಟರ್ಸ್ ಗಳ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಿತು. ಭಾರತ ರಾತ್ರಿ ವಾಯುನೆಲೆಗಳನ್ನ ಧ್ವಂಸ ಮಾಡಿ ಸುಮಾರು 6 ಕಡೆಗಳಲ್ಲಿ 3 ವಾಯುನೆಲೆಗಳನ್ನ ಧ್ವಂಸ ಮಾಡಿ ಅತಿ ಹೆಚ್ಚು ಹಾನಿ ಮಾಡಿದೆ ಅನ್ನುವ ಮಾಹಿತಿ ಏನ್ ತಿಳಿದು ಬಂದಿತ್ತು. ಪಾಕಿಸ್ತಾನದ ಮೀಡಿಯಾಗಳಲ್ಲೆಲ್ಲವೂ ಕೂಡ ಏನು ಬಾರಿ ಸುದ್ದಿ ಆಯ್ತು, ಹಿಂಗಾಯ್ತು ಅಂತ ಹೇಳಿ. ಅದಾದ ನಂತರ ಈಗ ಭಾರತೀಯ ಸೇನೆ ಸಂಪೂರ್ಣ ಅಲರ್ಟ್ ಆಗಿ ಈಗ ಗಡಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಶೆಲ್ ಹಾಗೆ ಮಾರ್ಟರ್ ದಾಳಿಗಳು ನಿರಂತರವಾಗಿ ನಡೀತಾ ಇದೆ. ಮತ್ತೊಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ, ನಾವು ನಿಂತಿರುವಂತ ಈ ಸ್ಥಳದಿಂದ ಕೇವಲ 1 ಕಿಲೋಮೀಟರ್ ದೂರ ಅಂತ ಅನ್ಸುತ್ತೆ ನಾಗೇಂದ್ರ ಶ್ರೀಪಾದ್ ಪಾಟೀಲ್, ಅಲ್ಲಿ 2 ಸ್ಫೋಟದ ಶಬ್ದ ಕೇಳಿಸಿದೆ. ಏನ್ ಹಾನಿಯಾಗಿದೆ, ಎಷ್ಟು ಹಾನಿಯಾಗಿದೆ, ಅಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ಒಂದು ಕ್ಷಣ ನಾವು ಕೂಡ ಬೆಚ್ಚ ಬಿದ್ವಿ. ಯಾಕಂತ ಹೇಳಿದ್ರೆ, ನಾವು ಇದ್ದಂತ ಈ ಜಾಗದ ಕೂಗಳತೆ ದೂರದಲ್ಲಿ ಆಗಿರುವಂತಹ ಬೃಹದಾಕಾರದ ಸ್ಫೋಟದ ಶಬ್ದ, ಅದು ಹಕ್ಕಿಗಳೆಲ್ಲವೂ ಕೂಡ ಚಿಟಪಟನೆ ಹಾರಿ ಹೋಗ್ತವೆ. ಜನ ಎಲ್ಲ ಆತಂಕದಿಂದ ಹೊರಗಡೆ ಬಂದು ನೋಡ್ತಾರೆ, ಏನಾಯ್ತು ಅಂತ ಹೇಳಿ. ಆದ್ರೆ ಈ ಸ್ಥಳದಲ್ಲ, ಈ ಸ್ಥಳದಿಂದ ಸುಮಾರು ಕೂಗಳತೆ ದೂರದಲ್ಲಿ ಆಗಿರುವಂತ ಬೃಹದಾಕಾರದ ಸ್ಫೋಟ, ಅದು ಬಹುಶಃ ಗಂಭೀರವಾಗಿ ಅಟ್ಯಾಕ್ ಆಗಿರುತ್ತೆ. ಭಾರತ ಅಟ್ಯಾಕ್ ಮಾಡಿರಬಹುದು ಅಥವಾ ಭಾರತದ ಮೇಲೆ
ಬಂದಂತ ಕ್ಷಿಪಣಿ ಅಲ್ಲಿ ದಾಳಿ ಆಗಿರ್ಬೋದು. ಆದ್ರೆ ಭಾರತ ಅದನ್ನ ಡಿಸ್ಟ್ರಾಯ್ ಮಾಡಿರುತ್ತೆ. ಯಾಕಂತ ಹೇಳಿದ್ರೆ ಭಾರತದ ರಾಡಾರ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಮತ್ತೆ ಭಾರತ ಎಂಥದ್ದೇ ಒಂದು ಸೊಳ್ಳೆ ಹುಲ್ ಕಡ್ಡಿ ಕೂಡ ಒಳನುಗ್ಗಿದ್ರು ಕೂಡ ಅದನ್ನ ನಿನ್ನೆ ರಾತ್ರಿಯಿಂದನೂ ಕೂಡ ಡೆಮಾಲಿಷ್ ಮಾಡ್ತಾ ಇದೆ. ಬೆಳಗಿನ ಜಾವ ಪಾಕಿಸ್ತಾನ ಕೃತ್ಯ ಮಾಡೋದಕ್ಕೆ ಹೊರಟಂತ ಸಮಯದಲ್ಲೂ ಕೂಡ ಅದನ್ನ ಅವರ ಪ್ರಯತ್ನವನ್ನ ವಿಫಲ ಮಾಡಿ ಭಾರತ ಸೇನೆ ಎಲ್ಲವನ್ನು ಕೂಡ ನಾಗರಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಇಲ್ಲಿ ಎಲ್ಲಾ ರೀತಿಯ ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಪಾಕಿಸ್ತಾನ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಶೆಲ್ ಮತ್ತೆ ಮೋರ್ಟಾರ್ ದಾಳಿ ಮಾಡ್ತಾ ಇದೆ. ಈ ಸುಧಾರಿತವಾದ ಡ್ರೋನ್ಗಳ ಮೂಲಕ ಸ್ಫೋಟಕವನ್ನ ತುಂಬಿಸಿಕೊಂಡು ಬಂದು ಇಲ್ಲಿ ರೀಚ್ ಮಾಡಿ ಡೆಲಿವರಿ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಮತ್ತೊಂದು ಗಂಭೀರ ವಿಚಾರ ಅಂತ ಹೇಳಿದ್ರೆ ಶ್ರೀಪಾದ್ ಪಾಟೀಲ್ ನೋಡಿ, ಖಂಡಾಂತರ ಕ್ಷಿಪಣಿಯನ್ನ ಭಾರತದ ಮೇಲೆ ಪಾಕಿಸ್ತಾನದ ಸೇನೆ ಪ್ರಯೋಗ ಮಾಡಿ ಅದನ್ನ ಈಗ ಭಾರತದ ಸೇನೆ ಹೊಡೆದು ಹಾಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಫತೇಹ್ 1 ಖಂಡಾಂತರ ಕ್ಷಿಪಣಿಯೂ ಕೂಡ ಭಾರತದ ಪ್ರತಿದಾಳಿಯಲ್ಲಿ ಧ್ವಂಸ ಆಗಿ ಹೋಗಿದೆ. ಪಾಕ್ ಖಂಡಾಂತರ ಕ್ಷಿಪಣಿಯನ್ನ ಭಾರತ ಹೊಡೆದು ಹಾಕಿದೆ. ಖಂಡಾಂತರ ಕ್ಷಿಪಣಿ ಧ್ವಂಸ ಆಗ್ತಾ ಇದ್ದಂತೆ ಭಾರತ ಫುಲ್ ಆಕ್ಟಿವ್ ಆಗಿ ಪಾಕಿಸ್ತಾನದ ಮೇಲೆ ಈಗ ಪ್ರತಿದಾಳಿಯನ್ನು ಮಾಡೋದಕ್ಕೆ ಹೊರಟಿದೆ. ನೀವೇ ಹೇಳ್ದಂಗೆ 10 ಗಂಟೆಗೆ ಭಾರತೀಯ ಸೇನೆಯಿಂದ ಈಗ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಬಹುಶಃ ಒಂದು ಯುದ್ಧದ ಘೋಷಣೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಪದೇ ಪದೇ ಇವರು ಕುಕೃತ್ಯ ನರಿ ಬುದ್ಧಿ ನಾಯಿ ಬುದ್ಧಿಯನ್ನ ಪಾಕಿಸ್ತಾನದ ಸೇನೆ ತೋರಿಸ್ತಾನೆ ಇದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾನೆ ಇದೆ. ಹೀಗಾಗಿ ಭಾರತೀಯ ಸೇನೆ ಯುದ್ಧವನ್ನ ಘೋಷಣೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಧ್ವಂಸ ಮಾಡುವಂತ ನಿಲುವನ್ನ ಬಹುಶಃ 10 ಗಂಟೆಯ ಸುದ್ದಿಗೋಷ್ಠಿಯಲ್ಲಿ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. 3 ನಮ್ಮ ಸೇನೆಯ ಪಡೆಯೂ ಕೂಡ ನೌಕಾ, ವಾಯು ಹಾಗೆ ಭೂದಳವು ಕೂಡ ಆಕ್ಟಿವ್ ಆಗಿದೆ. ಬೆಳಿಗ್ಗೆಯಿಂದಲೂ ಕೂಡ ಇಲ್ಲಿ ಸೇನಾ ಸೈರನ್ಗಳು ಕೇಳಿಸ್ತಾ ಇದ್ದಾವೆ, ವಾಯುದಾಳಿಯ ಸೈರನ್ಗಳು ಕೇಳಿಸ್ತಾ ಇದ್ದಾವೆ. ಒಂದ್ ರೀತಿಯಲ್ಲಿ ಜನ ಹೊರಗಡೆ ಬರ್ತಾ ಇಲ್ಲ, ಆತಂಕದಿಂದ ಕೂಡಿದ್ದಾರೆ ಜನ. ಸೇನೆ ಪಾಕಿಸ್ತಾನದ ವಾಯು ನೆಲೆಗಳನ್ನ ಧ್ವಂಸ ಮಾಡಿತ್ತು. ಅದಕ್ಕಿಂತ ಮುಂಚೆ ಪಾಕಿಸ್ತಾನದ ಸೇನೆ ಭಾರತದ ಪಠಾಣ್ಕೋಟ್ ಸೇರಿದಂತೆ ಕೆಲವು ಭಾಗಗಳಲ್ಲಿ, ರಾಜಸ್ಥಾನದ ಜೈಸಲ್ಮೇರ್ ಸೇರಿದಂತೆ ಜಮ್ಮುವಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ, ಅದರಲ್ಲೂ ಶ್ರೀನಗರದ ಕೆಲವು ಆರ್ಮಿ ಹೆಡ್ ಕ್ವಾರ್ಟರ್ಸ್ ಗಳ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಿತು. ಭಾರತ ರಾತ್ರಿ ವಾಯುನೆಲೆಗಳನ್ನ ಧ್ವಂಸ ಮಾಡಿ ಸುಮಾರು 6 ಕಡೆಗಳಲ್ಲಿ 3 ವಾಯುನೆಲೆಗಳನ್ನ ಧ್ವಂಸ ಮಾಡಿ ಅತಿ ಹೆಚ್ಚು ಹಾನಿ ಮಾಡಿದೆ ಅನ್ನುವ ಮಾಹಿತಿ ಏನ್ ತಿಳಿದು ಬಂದಿತ್ತು. ಪಾಕಿಸ್ತಾನದ ಮೀಡಿಯಾಗಳಲ್ಲೆಲ್ಲವೂ ಕೂಡ ಏನ್ ಬಾರಿ ಸುದ್ದಿ ಆಯ್ತು, ಹಿಂಗಾಯ್ತು ಅಂತ ಹೇಳಿ. ಅದಾದ ನಂತರ ಈಗ ಭಾರತೀಯ ಸೇನೆ ಸಂಪೂರ್ಣ ಅಲರ್ಟ್ ಆಗಿ ಈಗ ಗಡಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಶೆಲ್ ಹಾಗೆ ಮಾರ್ಟರ್ ದಾಳಿಗಳು ನಿರಂತರವಾಗಿ ನಡೀತಾ ಇದೆ. ಮತ್ತೊಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ, ನಾವು ನಿಂತಿರುವಂತ ಈ ಸ್ಥಳದಿಂದ ಕೇವಲ 1 ಕಿಲೋಮೀಟರ್ ದೂರ ಅಂತ ಅನ್ಸುತ್ತೆ ನಾಗೇಂದ್ರ ಶ್ರೀಪಾದ್ ಪಾಟೀಲ್, ಅಲ್ಲಿ 2 ಸ್ಫೋಟದ ಶಬ್ದ ಕೇಳಿಸಿದೆ. ಏನ್ ಹಾನಿಯಾಗಿದೆ, ಎಷ್ಟು ಹಾನಿಯಾಗಿದೆ, ಅಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ಒಂದು ಕ್ಷಣ ನಾವು ಕೂಡ ಬೆಚ್ಚ ಬಿದ್ವಿ. ಯಾಕಂತ ಹೇಳಿದ್ರೆ ನಾವು ಇದ್ದಂತ ಈ ಜಾಗದ ಕೂಗಳತೆ ದೂರದಲ್ಲಿ ಆಗಿರುವಂತಹ ಬೃಹದಾಕಾರದ ಸ್ಫೋಟದ ಶಬ್ದ, ಅದು ಹಕ್ಕಿಗಳೆಲ್ಲವೂ ಕೂಡ ಚಿಟಪಟನೆ ಹಾರಿ ಹೋಗ್ತವೆ. ಜನ ಎಲ್ಲ ಆತಂಕದಿಂದ ಹೊರಗಡೆ ಬಂದು ನೋಡ್ತಾರೆ ಏನಾಯ್ತು ಅಂತ ಹೇಳಿ. ಆದ್ರೆ ಈ ಸ್ಥಳದಲ್ಲ, ಈ ಸ್ಥಳದಿಂದ ಸುಮಾರು ಕೂಗಳತೆ ದೂರದಲ್ಲಿ ಆಗಿರುವಂತ ಬೃಹದಾಕಾರದ ಸ್ಫೋಟ, ಅದು ಬಹುಶಃ ಗಂಭೀರವಾಗಿ ಅಟ್ಯಾಕ್ ಆಗಿರುತ್ತೆ. ಭಾರತ ಅಟ್ಯಾಕ್ ಮಾಡಿರಬಹುದು ಅಥವಾ ಭಾರತದ ಮೇಲೆ ಬಂದಂತ ಕ್ಷಿಪಣಿ ಅಲ್ಲಿ ದಾಳಿ ಆಗಿರಬಹುದು. ಆದ್ರೆ ಭಾರತ ಅದನ್ನ ಡಿಸ್ಟ್ರಾಯ್ ಮಾಡಿರುತ್ತೆ. ಯಾಕಂತ ಹೇಳಿದ್ರೆ ಭಾರತದ ರಾಡಾರ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಮತ್ತೆ ಭಾರತ